ಶ್ರಮವಿಲ್ಲದೆ ಶ್ರೇಷ್ಠತೆ ಇಲ್ಲ. ರಾಮ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನಾಗಿದ್ದ. ಬಾಲ್ಯದಲ್ಲಿ ಬಹಳ ಬಡತನ ಅನುಭವಿಸಿದ್ದರಿಂದ ಓದುವುದಕ್ಕಿಂತ ಹೊಲಗದ್ದೆಯಲ್ಲಿ ಕೆಲಸ ಮಾಡುವುದು ಅವನಿಗೆ ಪರಿಚಿತವಾಗಿತ್ತು. ಆದರೆ ಹೃದಯದಲ್ಲಿ ದೊಡ್ಡ ಕನಸುಗಳು ಹೊಳೆಯುತ್ತಿದ್ದವು. ಅವನ ಕನಸು ದೊಡ್ಡ ಉದ್ಯಮಿಯಾಗುವುದು. ಒಮ್ಮೆ ಗ್ರಾಮಕ್ಕೆ ಬಂದ ಶಿಕ್ಷಕರೊಬ್ಬರು ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ವಿವರಿಸುತ್ತಿದ್ದರು. ರಾಮು ಅವರ ಮಾತುಗಳಿಂದ ಪ್ರಭಾವಿತರಾಗಿ ವಿದ್ಯಾಭ್ಯಾಸವೇ ಅವನ ಜೀವನವನ್ನು ಬದಲಾಯಿಸಬಹುದು ಎಂಬುದನ್ನು ಅರಿತುಕೊಂಡ. ಆದರೆ ಬಡತನದ ಕಾರಣ ಶಾಲೆಗೆ ಹೋಗುವುದು ಅವನಿಗೆ ಸುಲಭವಾಗಿರಲಿಲ್ಲ. ಆದರೆ ಅವನು ಹಿಂಜರಿಯಲಿಲ್ಲ. ದಿನದಲ್ಲಿ ಹೊಲದಲ್ಲಿ ದುಡಿದು ರಾತ್ರಿ ಓದಲು ಆರಂಭಿಸಿದ. ಮನೆಯ ಬೆಳಕು ಸಾಕಾಗದ ಬೀದಿ ದೀಪದ ಕೆಳಗೆ ಕೂತು ಪುಸ್ತಕ ಓದುತ್ತಿದ್ದ. ಗ್ರಾಮಸ್ಥರು ಅವನ ಪರಿಶ್ರಮವನ್ನು ನೋಡಿ ಆಶ್ಚರ್ಯ ಪಡುತ್ತಿದ್ದರು. ಕಳೆದ ಹಲವು ವರ್ಷಗಳ ಪರಿಶ್ರಮದ ಫಲವಾಗಿ ಅವನು ಸರ್ಕಾರಿ ವಿದ್ಯಾವೇತನ ಪಡೆದು ಮಹಾವಿದ್ಯಾಲಯಕ್ಕೆ ಸೇರಿಕೊಂಡ. ಅಲ್ಲಿಯೂ ತಾನು ದಿನದ ಕೆಲಸ ರಾತ್ರಿ ಓದು ಎಂಬ ನಿಟ್ಟಿನಲ್ಲಿ ಪರಿಶ್ರಮಿಸಿಕೊಂಡ. ಕೊನೆಗೆ ತನ್ನ ಅಭ್ಯಾಸದ ಒತ್ತಾಸೆಯಿಂದ ದೊಡ್ಡ ಕಂಪನಿಯಲ್ಲಿ ಉದ್ಯೋಗ ಪಡೆದುಕೊಂಡ. ಕೆಲವು ವರ್ಷಗಳ ಬಳಿಕ ಅವನು ಸ್ವಂತ ಉದ್ಯಮ ಆರಂಭಿಸಿ ಜನರಿಗೆ ಉದ್ಯೋಗ ಒದಗಿಸುವ ಮಟ್ಟಕ್ಕೆ ಬೆಳೆದ. ಇದೀಗ ತನ್ನ ಹಳೆಯ ಗ್ರಾಮಕ್ಕೆ ಬಂದು ಬಡ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ಮನವರಿಕೆ ಮಾಡಿಸುತ್ತಿದ್ದ. ಪಾಠ: ಜೀವನದಲ್ಲಿ ಏನೇ ಸಂಕಷ್ಟಗಳು ಬಂದರೂ ಪರಿಶ್ರಮ, ನಿರ್ಧಾರಶಕ್ತಿ ಮತ್ತು ಸಮಯದಿಂದ ಏನಾದರೂ ಸಾಧಿಸಬಹುದು. ಕನಸು ಕಾಣುವುದು ಸುಲಭ, ಆದರೆ ಅದನ್ನು ನಿಭಾಯಿಸಲು ಶ್ರಮ ಬೇಕು. ಶ್ರಮವಿಲ್ಲದೆ ಶ್ರೇಷ್ಠತೆ ಸಿಗುವುದು